ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತ, ಮೊದಲು ಗಾಡೀಲಿ ಹೋಗಬೇಕಾದ್ರೆ ಕಬ್ಬಿನ ಗದ್ದೆ ಬಗ್ಗೆ ಹೇಳಿದೆ, ಅದರ ತೋರ್ಸೋಕ್ಕಾಗಿರಲಿಲ್ಲ. ಈಗ ತೋರಿಸ್ತಿದ್ದೀನಿ ನೋಡಿ. ಇದು ಕಬ್ಬು ಆಯಿತಾ, ಇದು ಕಬ್ಬಿನ ಗದ್ದೆ. ಇದು ಬಲ್ತಂಥ ಕಬ್ಬನ್ನು ತೆಗೆದು ಕಟ್ ಮಾಡಿ 2 ಗಿಣ್ಣು ಅಥವಾ 2.5 ಗಿಣ್ಣಿಗೆ ಕಟ್ ಮಾಡಿ ಏನು ಮಾಡ್ತಾರೆ, ಅದನ್ನು ನೆಡ್ತಾರೆ. ನೆಟ್ಟು ವರ್ಷಾನುಗಟ್ಟಲೆ ಕಾಪಾಡಬೇಕಾಗತ್ತೆ. ಇದು ವರ್ಷಾನುಗಟ್ಟಲೆ ಕಾಪಾಡಬೇಕಾಗತ್ತೆ. ಈ ಕಾಪಾಡಿದಂಥ ಬೆಳೆ ಏನಾಗುತ್ತೆ, ಅದು ನಮ್ಮನ್ನು ಕಾಪಾಡ್ತದೆ. ಅದನ್ನು ಬೆಳೆದಂಥ ಬೆಳೆಯನ್ನು ಮತ್ತೆ ಕಟಾವು ಮಾಡಿ ರೈತ ಏನು ಮಾಡ್ತಾನೆ ಅಂದರೆ ತಗೊಂಡೋಗಿ ಗಾಣಕ್ಕೆ ಹಾಕ್ತಾನೆ. ಗಾಣದಲ್ಲಿ ಪಾಕ ಮಾಡಿ ಬೆಲ್ಲ ಮಾಡ್ತಾರೆ. ಮತ್ತು ಶುಗರ್ ಫ್ಯಾಕ್ಟ್ರಿಗಳಿಗೆ ಹಾಕ್ತಾರೆ, ಅಲ್ಲಿ ಶುಗರನ್ನು ಮಾಡ್ತಾರೆ. ಶುಗರ್ ಫ್ಯಾಕ್ಟ್ರಿಗೆ ಹಾಕ್ತಾರೆ, ಅಲ್ಲಿ ಸಕ್ಕರೆನ ತಯಾರು ಮಾಡ್ತಾರೆ. ಆಯಿತಾ, ಇಷ್ಟನ್ನು ಹೇಳ್ತಾ ಹಾಗೆ ಇನ್ನೂ ಹೆಚ್ಚಿನ ಸಮಯ ಇದ್ದಾಗೇನು ಜಾಸ್ತಿ ಹೇಳೋಕ್ಕೆ ಹೋಗ್ತೀನಿ. ಈಗ ಮತ್ತು ಗದ್ದೆ, ಭತ್ತದ ಗದ್ದೆ ನೋಡಿ, ಭತ್ತದ ಗದ್ದೆ ತೋರ್ತೀನಿ. ಲಾಸ್ಟ್ ಟೈಮ್ ಭತ್ತದ ಗದ್ದೆ ನಿಮ್ಗೆ ತೋರಿಸಿ ನೋಡಿ. ನೀರು ಕಾಣಿಸ್ತಾ ಇದೆಯಾ ನೋಡಿ, ಇದು ಪಾತಿ ನೋಡಿ, ನೀರು ಇದರಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಗದ್ದೆ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಈ ಗದ್ದೆನಲ್ಲಿ ರೈತ ಇಳಿದು ಕೆಲಸವನ್ನು ಮಾಡಬೇಕು. ಕೆಲಸ ಮಾಡಿದಾಗ ನಮಗೆ ಅಕ್ಕಿ, ರಾಗಿ, ಭತ್ತ ಎಲ್ಲ ಬೆಳೆದು ನೋಡಿ, ಇಲ್ಲಿ ಬೆಳೆದಿದ್ದಿಲ್ಲ ನೋಡಿ, ನೀರು ಕಾಣಿಸ್ತಾ ಇದೆ. ಈ ನೀರಲ್ಲಿ ಮೊದಲು ಇದು ಮಾಡೋಕ್ಕೆ ಮೊದಲು ಏನು ಮಾಡ್ತಾರೆ ರೈತ ಅಂದರೆ, ಇದನ್ನು ಮೊದಲು ಭತ್ತ ತೊಗೊಂಡೋಗಿ ಹುನಿ ಹಾಕಿ ಒಂದು 3 ದಿವಸ ಅದನ್ನು ಭತ್ತ ಕಟ್ಟಿ ಒಂದು ಚೀಲದಲ್ಲಿ ಇಟ್ಟಿರ್ತಾನೆ. ಮಳೆ ಬರ್ತದೆ, ಮೊಳಕೆ ಬಂದಂತನ ಏನು ಮಾಡ್ತಾನೆ ಅಂದರೆ ತಂದು ಹೊಟ್ಲಾಕಬೇಕು ಅಂದರೆ ಏನು ಮಾಡ್ತಾನೆ, ಗದ್ದೆ ಹಸನು ಮಾಡಿರಬೇಕು. ಗದ್ದೆ ಹಸನಾಗಿರುತ್ತೆ. ಗದ್ದೆ ಹಸನಾಗಿ ಒಂದು ಪಾತಿ ಮಾಡ್ಕೊಂಡು ಆ ಪಾತಿನಲ್ಲಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿರ್ತಾರೆ. ಅದಕ್ಕೆ ತಂದು ಇದನ್ನು ಬಿತ್ತಾನೆ. ಯಾವುದು ಭತ್ತವನ್ನು ಪೈರು ಬಂದಿರ್ತಲ್ಲ, ಮೊಳಕೆ ಬಂದಿರ್ತಲ್ಲ, ಅದನ್ನು ಬಿತ್ತಾನೆ. ಆವಾಗ ಒಂದು ತಿಂಗಳಾನ್ಗಟ್ಟಲೆ, 1 ತಿಂಗಳು 1.5 ತಿಂಗಳು ಕಾಯಬೇಕು. ಆ ಬಂದಂಥ ಪೈರನ್ನು ಕೀಳಬೇಕು. ಕಿತ್ತಿ ನೋಡಿ, ಜನಗಳನ್ನು ಆಳನ್ನು ಕಟ್ಕೊಬಂದು ನೋಡಿ, ಗದ್ದೆ ಇರ್ತದಲ್ಲ, ಇದು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿರ್ಬೇಕು. ಹಸುಗಳು ಕಟ್ಕೊಂಡು, ಹಾಳುಗಳು ಕಟ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿರ್ತಾರೆ. ಇಲ್ಲಿ ಬಂದು ನಾಟಿಯನ್ನು ಹಾಕ್ತಾರೆ. ನಾಟಿಯನ್ನು ಹಾಕಿ ನಂತರ ಇದು 6 ತಿಂಗಳ ಕಾಲ ನಾವು ಅದನ್ನು ಕಾಪಾಡಬೇಕು. ಯಾರು ರೈತರು ಕಾಪಾಡ್ತಾರೆ. ಕಳೆ ಕೀಳೋದು, ಅದಕ್ಕೆ ಔಷಧಿ ಸಿಂಪಡಿಸೋದು, ಟೈಮ್ ನೀರು ಬಿಡೋದು, ಇವೆಲ್ಲ ಮಾಡಿದಾಗ ನಮಗೆ ಅನ್ನವಾಗಿ ಸಿಗುತ್ತೆ. ರಾಗಿ ಬೆಳೆದಾಗ ರಾಗಿಯಾಗಿ ನಮಗೆ ಸಿಗುತ್ತೆ. ರಾಗಿ ಹಿಟ್ಟನ್ನು ತಿನ್ಬೋದು, ಅನ್ನವನ್ನು ತಿನ್ಬೋದು, ನಾವು ಗೋಧಿ ಹಿಟ್ಟನ್ನು ತಿನ್ಬೋದು. ಆದರೆ ಇವತ್ತು ಚಿನ್ನದ ರೇಟು ಗಗನಕ್ಕೆ ಹೋಗ್ತಾಯಿದೆ. ಚಿನ್ನ ಎಷ್ಟೇ ಹೋದ್ರೂ ತಿನ್ನೋಕ್ಕಾಗಲ್ಲ ನೋಡಿ. ರೈತರು ತಿಳ್ಕೊಬೇಕು. ಬೆಂಗಳೂರು ಸಿಟಿನಲ್ಲಿರ್ತಕ್ಕಂಥ ಜನಗಳು ಇದ್ರ ಬಗ್ಗೆ ಸಲ ಗಮನ ವಹಿಸಬೇಕು. ಸಿಟಿ ಎಷ್ಟೇ ಚಿನ್ನದ ರೇಟ್ ಆದರೂ ತಿನ್ನೋಕ್ಕಾಗಲ್ಲ, ದುಡ್ಡು ಎಷ್ಟೇ ಆದರೂ ತಿನ್ನೋಕ್ಕಾಗಲ್ಲ. ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಒಂದು ಇದು ಸರ್ಕಾರ ಗಮನ ಹರಿಸ್ಬೇಕು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ರೈತರಿಗೆ ಮೊದಲೆಲ್ಲ ಉಚಿತ ವಿದ್ಯುತ್ ಕೊಡ್ತಾಯಿದ್ರು. ಮೋಸ್ಟ್ಲಿ ಈಗ ನನಗೆ ಗಮನಕ್ಕೆ ಬಂದಿದ್ದು, ಈಗ ಚಾರ್ಜ್ ಮಾಡ್ತಾಯಿದ್ದಾರೆ ಮೀಟ್ರ್ ಹಾಕಿ ಅಂತ ಒಂದು ಗಮನಕ್ಕೆ ಬಂದಿದೆ. ದಯಮಾಡಿ ಅದನ್ನು ಉಚಿತವಾಗಿ ಕೊಡಬೇಕು. ಯಾಕೆಂದರೆ ರೈತರೆಲ್ಲ ಏನಾಗುತ್ತೆ ಅಂದರೆ ಕಡಿಮೆ ಈಗ ಬೆಳೀತಾರೆ. ಯಾರು ಹಳಬರಿದ್ದಾರೆ, ಮೊದಲು ಹಳೆ ತಲೆಗಳು ಅಂತ ಕರಿತೀವಲ್ಲ, ಅವ್ರು ಮಾತ್ರ ಇವತ್ತು ಎಲ್ಲ ರೈತರು ಕೆಲಸ ಮಾಡ್ತಾರೆ. ಇನ್ನು ಉಳಿದರೆಲ್ಲ ಯೂತಾಟಿ ಯಾರು ಹೆಂಗೆಷ್ಟಿದ್ದಾರೆ ಅವರೆಲ್ಲ ಸಿಟಿ ಕಡೆ ತಿರುಗ್ತಾಯಿದ್ದಾರೆ. ಎಲ್ಲ ಹೀಗೆ ಮುಂದುವರೆದ ಭಾಗವಾಗಿ ಹಂಗೆ ಎಲ್ಲ ಸಿಟಿ ಕಡೆನೇ ಬಂದರೆ ಬೆಳೆಗಳೆಲ್ಲ ಸಿಗುತ್ತೆ ನಮಗೇನು. ಭತ್ತ ಆಗಲಿ, ರಾಗಿ ಆಗಲಿ, ಗೋಧಿ ಆಗಲಿ, ಹಾಗೆ ಟೊಮೊಟೊ ಹಣ್ಣು ಆಗಲಿ, ಹಾಗೆ ಅದಕ್ಕೇ ರೇಟ್ಗಳೆಲ್ಲ ಗಗನಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ, ಅವ್ರಿಗೆ ಬೆನಿಫಿಟನ್ನು ಕೊಟ್ಟಾಗ ಏನು ಮಾಡ್ತಾರೆ, ಇಲ್ಲೇ ಕೆಲವು ಜನಗಳು ಉಳಿಯೋಕ್ಕೆ ಇಷ್ಟಪಡ್ತಾರೆ. ಅದರಿಂದ ನಾನು ಏನು ಕೇಳೋದು ಇಷ್ಟಪಡೋದು ಏನಂದರೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಎಷ್ಟು ಉಚಿತ ಇರ್ತದೆ ಅವ್ರು ಬೆಳೆದು, ಯಾಕೆಂದ್ರೆ ನಮ್ಗೆ ಬೆಳೆ ಕೊಡ್ತಾರಲ್ಲ ಅದೇ ನಮಗೆ. ಯಾಕೆಂದರೆ ನಾವು ಇನ್ನೇನು ತಿಂದರೂ ಬದುಕೋಕ್ಕಾಗಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಚಿನ್ನ ತಿಂದರೆ ಬದುಕೋಕ್ಕಾಗುತ್ತಾ, ಚಿನ್ನ ತಿನ್ನೋಕ್ಕಾಗುತ್ತಾ, ದುಡ್ಡು ತಿಂದು ಬದುಕೋಕ್ಕಾಗುತ್ತಾ? ಹಾಗಲ್ಲ. ಆದರೆ ನಾವು ತಿನ್ನೋದು ಪ್ರಕೃತಿ ಕೊಟ್ಟಂಥ ಭತ್ತ, ರಾಗಿ ಬೆಳೆದಂಥ ಭತ್ತಲ್ಲಿ ಏನಾಗುತ್ತೆ, ಅಕ್ಕಿ ಆಗ್ತದೆ. ಅಕ್ಕಿಯನ್ನು ತಿಂದು ಬದುಕ್ಬೋದು. ಮತ್ತು ರಾಗಿ ಹಿಟ್ಟು ಆಗ್ತದೆ, ರಾಗಿಯನ್ನು ತಿಂದು ಬದುಕ್ಬೋದು. ಗೋಧಿ ಹಿಟ್ಟು ಆಗ್ತದೆ, ಅದನ್ನು ತಿಂದು ಬದುಕ್ಬೋದು. ಅದರಿಂದ ನಾವೇನು ಮಾಡಬೇಕು ಅಂದರೆ, ಜಾಸ್ತಿ ಆದ್ಯತೆನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರನ ಹೊತ್ತಿ ಹೇಳ್ತಿದ್ದೀನಿ. ರೈತರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮತ್ತು ಅವರು ಜಾಸ್ತಿ ಹಳ್ಳಿನಲ್ಲೇ ಉಳಿಯುವಂಥ ಒಂದು ಅವಕಾಶವನ್ನು ಅವ್ರು ಕಲ್ಪಿಸಬೇಕು. ಆ ಅವಕಾಶಗಳನ್ನು ಕಲ್ಪಿಸಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ. ಆಯಿತಾ. ಮತ್ತು ಈ ಮುಖಾಂತರ ನಾನು ಹೇಳ್ತಾ ನಿಮಗೆ ಇಲ್ಲಿವರೆಗೂ ವೀಕ್ಷಣೆ ಮಾಡೋದು, ಇನ್ನೂ ಮುಂದಿನ ದಿನಗಳಲ್ಲಿ ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ಬೇರೆ ವಿಷಯಗಳನ್ನು ತೋರ್ತಾ ಇರ್ತೀನಿ. ವೀಕ್ಷಣೆ ಮಾಡೋದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಭಗವಂತನ ಆಶೀರ್ವಾದನೂ ಕೂಡ ಬೇಡ್ತಾ, ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಮತ್ತು ರೈತರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಲಿ. ಅವ್ರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಹೇಳಿ, ರೈತರು ಬೆನ್ನೆಲುಬು, ಈ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವರಿಗೆ ನಾವೆಲ್ಲ ಅವರಿಗೆ ಒಂದು ರಕ್ಷಣೆ ರೀತಿಯಲ್ಲಿ ಅವರಿಗೆ ಒಂದು ಎಲ್ಲ ಲಾಲ ಪೋಸ್ಟ್ ಕೊಡಬೇಕು. ಅವರಿಗೆ ದೇಶಕ್ಕೆ ಯಾರು ಬೆನ್ನೆಲುಬು ಅಂತ ಹೇಳ್ತೀವಿ. ಇವತ್ತು ಬೆಳೆ ಬೆಳೆದಿಲ್ಲ ಅಂದರೆ ಗಗನಕ್ಕೆ ಎಲ್ಲ
ಬೆಲೆಗಳು ಗಗನಕ್ಕೆ ಹೋಗ್ತಾ ಇರ್ತವೆ. ಆಗೇನಾಗ್ತದೆ, ನಮಗೆ ತಿನ್ನೋಕ್ಕೂ ಕೂಡ ಇರಲ್ಲ. ಇವತ್ತು ನೀವೆಲ್ಲ ಬೇರೆ ದೇಶಗಳಲ್ಲಿ ಕೇಳಿರ್ಬೋದು, ತಿನ್ನೋಕ್ಕೂ ಕೂಡ ಎಲ್ಲ ಟೊಮೊಟೊ ಹಣ್ಣು ಬೆಲೆ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಆಗಿದೆ. ಆದರೆ ನಮ್ಮ ಸ್ಟೇಟ್ನಲ್ಲಿ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಆಗ್ತಾಯಿದೆ ಒಂದು. ಆಮೇಲೆ ರೈತರಿಗೆ ಏನಾಗ್ತದೆ ಅಂದರೆ, ಬೆಳೆದಂಥ ಬೆಳೆ ಈ ರೈತರಿಗೆ ಸಿಗುವಂಥ ದುಡ್ಡು ರೈತರಿಗೆ ಸಿಗ್ತಾಯಿಲ್ಲ, ಅದು ಮಧ್ಯವರ್ತಿಗಳೇ ತಗ್ತದೆ. ಇದನ್ನು ಕೂಡ ಸರ್ಕಾರ ನಿಯಂತ್ರಣ ಮಾಡಬೇಕು ರೈತರಿಗೆ. ಯಾಕೆಂದರೆ ಅವನು 5-10 ರೂಪಾಯಿಗೆ ಮಾರಿದರೆ ಅಲ್ಲಿ ಮಧ್ಯವರ್ತಿಗಳಲ್ಲಿ 20 ರೂಪಾಯಿ ತೊಗೊಂಡಿರ್ತಾನೆ. ಅವನಂದ್ರೆ ಏನೂ ಕೆಲಸ ಮಾಡ್ದೇ 10 ರೂಪಾಯಿ ಲಾಭ ತೊಗೊಂಡಿರ್ತಾನೆ, 5 ರೂಪಾಯಿ ಲಾಭ ತೊಗೊಂಡಿರ್ತಾನೆ. ಆದರೆ ರೈತ ಅಷ್ಟೆಲ್ಲ ಕಷ್ಟ ಬೆಳೆದು ತೆಗೆದು ಅವನಿಗೆ 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಲಾಭ ಸಿಗೋದು. ಅವನು ತಿಂಗಳನ್ಗಟ್ಟಲೆ ಕಾಪಾಡಬೇಕು. ಅದರಿಂದ ಇಂಥ ಹೆಚ್ಚಿನ ಬೆಳೆಗಳನ್ನು ಅಥವಾ ಬೆಳೆಯೋಕ್ಕೆ ಅನುಕೂಲ ರೈತರು ಇಲ್ಲೇ ಉಳಿಬೇಕು ಅಂದರೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಈ ಮುಖಾಂತರ ಕೇಳ್ತಾ, ಮತ್ತು ಆಯುಧ ಪೂಜೆಯಲ್ಲಿ ಒಂದು ವಿಡಿಯೋನ ನಾನು ಮಾಡಿದ್ದೀನಿ, ಇದನ್ನು ನಾನು ನಿಮಗೆ ಕಳಿಸ್ತೀನಿ, ಆಯಿತಾ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ, ಹಾಗೆ ನನ್ನ ಎಲ್ಲ ಅಭಿಮಾನಿಗಳಿಗೆ, ಅಭಿಮಾನಿ ದೇವರುಗಳಿಗೆ, ಅಂದರೆ ನೀವೆಲ್ಲ ಅಭಿಮಾನಿಗಳು ದೇವರಿದ್ದಂಗೆ ನನ್ನನ್ನು ಪ್ರೋತ್ಸಾಹ ಮಾಡ್ತಾಯಿದ್ದೀರ. ಇನ್ನು ಮುಂದಿನ ದಿನಗಳು ಹೆಚ್ಚು ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವಿಡಿಯೋಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.